ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅವಳ ಹೆಸರು ಸೌಮ್ಯ, ಮಗಳು ಆರ್ಯ, ಗಂಡನ ಹೆಸರು ವಿಕ್ರಾಂತ್, ಪಕ್ಕದ ಮನೆಯ ಹುಡುಗನ ಹೆಸರು ಆದಿತ್ಯ, ಮನೆಯ ಹೆಸರು ವೈಭವ್ ವಿಲ್ಲಾ, ಬೆಂಗಳೂರಿನ ಜೆ.ಪಿ. ನಗರದಲ್ಲಿತ್ತು. ಆರ್ಯ ಮನೆಯಲ್ಲಿರುವಾಗ ಎಲ್ಲರಿಗೂ ಗೊತ್ತಿತ್ತು, ಹಠ ಹಿಡಿದರೆ ಯಾರೂ ಸಮಾಧಾನ ಮಾಡಲಾರರು. ಅಮ್ಮ, ನನಗೆ ಒಬ್ಬ ತಮ್ಮ ಬೇಕು. ಎಲ್ಲಾ ಫ್ರೆಂಡ್ಸ್ಗೆ ತಮ್ಮಂದಿರಿದ್ದಾರೆ, ಅವರ ಜೊತೆ ಆಟ ಜಗಳ ಎಲ್ಲವೂ ಇದೆ. ನನಗೊಂದು ತಮ್ಮ ಬೇಕು, ಈಗಲೇ ಬೇಕು ಎಂದು ಕೂಗಾಡ್ತಾ ಕಣ್ಣೀರು ಸುರಿಯಿತು. ಸೌಮ್ಯ ಎಷ್ಟೇ ಸಮಾಧಾನ ಮಾಡಿದರೂ ಆರ್ಯ ಕೇಳಲಿಲ್ಲ. ಕೊನೆಗೆ ಸೊಸೈಟಿಯ ಸೋಫಾದಲ್ಲಿ ಕುಂತಿದ್ದ ವಿಕ್ರಾಂತ್ ಕಡೆಗೆ ದೃಷ್ಟಿ ಹಾಯಿಸಿದಳು. ಅವನು ತಿರುಗಿ ನೋಡಿದ. ಇಬ್ಬರ ಕಣ್ಣಲ್ಲೂ ಒಂದು ರಹಸ್ಯ ನಗೆ ಮೂಡಿತು. ವಿಕ್ರಾಂತ್ ಆರ್ಯಾಳನ್ನು ಎತ್ತಿಕೊಂಡು, ಅಷ್ಟು ಬೇಗ ನಿನಗೆ ತಮ್ಮನನ್ನೇ ಕೊಡ್ತೀನಿ ಬೇಬಿ, ಖಂಡಿತ ಕೊಡ್ತೀನಿ ಎಂದು ಆಡಿಸಿ ಸೌಮ್ಯ ಹತ್ತಿರ ಬಂದು ಕಿವಿಯಲ್ಲಿ ಫಿಸುಗುಟ್ಟಿದ. ಇವತ್ತು ರಾತ್ರಿ ಎಲ್ಲ ರೆಡಿ ಇಟ್ಟುಕೋ, ಆಫೀಸ್ನಿಂದ ಬೇಗ ಬಂದು ಆಟ ಆಡ್ತೀವಿ ಎಂದು ಕಾರ್ಕಿ ತಿರುಗಿಸಿ ಹೊರಟೆ ಹೋದ. ಸೌಮ್ಯಾಳ ಮುಖದಲ್ಲಿ 1 ವರ್ಷದಿಂದ ಕಾಣದಿದ್ದ ಬೆಳಕು ಮೂಡಿತು. ಏಕೆಂದರೆ ವಿಕ್ರಾಂತ್ 1 ವರ್ಷದಿಂದ ಅವಳನ್ನು ಸ್ಪರ್ಶವೇ ಮಾಡಿರಲಿಲ್ಲ. ಹೊರಗೆ ಯಾರಿಗಾದರೂ ಜೊತೆಗೆ ಸಮಯ ಕಳೆದು ಬಂದರೆ ಮನೆಯಲ್ಲಿರುವ ಹೆಂಡತಿಗೆ ಆಸೆಯೇ ಇರುತ್ತಿರಲಿಲ್ಲ. ಸೌಮ್ಯ ತಾನೇ ಒತ್ತಾಯ ಮಾಡಿದರೂ ಅವನು ತಿರಸ್ಕಾರದ ನೋಟವಿಟ್ಟು ಮಲಗಿಬಿಡುತ್ತಿದ್ದ. ಆದರೆ ಇವತ್ತು ಭರವಸೆ ಇತ್ತು. ಆರ್ಯ ಈಗ ಸ್ವಲ್ಪ ಶಾಂತಲಾಗಿದ್ದಳು. ಸೌಮ್ಯ ಅವಳ ಜೊತೆ ಆಟವಾಡಿ, ಹೋಂವರ್ಕ್ ಮಾಡು, ನಂತರ ಆಡೋಣ ಎಂದು ಪುಸ್ತಕ ತೆಗೆದಿಟ್ಟಳು. ಆರ್ಯ ಮುಖ ಉಬ್ಬಿಸಿಕೊಂಡು ಬರೆಯಲು ಕುಳಿತಳು. ಅಡುಗೆ ಮನೆಯಲ್ಲಿ ಕುಳಿತಿದ್ದ ಸೌಮ್ಯ ತನ್ನ ಫೋನ್ ತೆಗೆದು ಪಕ್ಕದ ಫ್ಲಾಟ್ನ ಆದಿತ್ಯನಿಗೆ ಕರೆ ಮಾಡಿದಳು. ಆದಿ, ಬೇಗ ಬಾ, 2 ನಿಮಿಷ ಆರ್ಯಾಗೆ ಹೋಂವರ್ಕ್ ಮಾಡಿಸಬೇಕು. ಆದಿತ್ಯ 5 ನಿಮಿಷದಲ್ಲಿ ಬಂದ. MBA ಮುಗಿಸಿ ಕೆಲಸಕ್ಕಾಗಿ ಹುಡುಕುತ್ತಿದ್ದ. ಮನೆಯಲ್ಲಿ ಬೋರ್ ಆಗಿ ಸೌಮ್ಯಾಳ ಮನೆಗೆ ಆಗಾಗ ಬರುತ್ತಿದ್ದ. ಆರ್ಯಾಳಿಗೆ ಆದಿತ್ಯ ಅಂದ್ರೆ ಪಂಚಪ್ರಾಣ. ಅಪ್ಪನಿಗಿಂತ ಹೆಚ್ಚು ಇಷ್ಟ ಆದಿತ್ಯ ಅಣ್ಣನೇ. ಹೋಂವರ್ಕ್ ಮುಗಿದ ಮೇಲೆ ಇಬ್ಬರೂ ಕಣ್ಣು ಮುಚ್ಚಾಲೆ ಆಟಕ್ಕಿಳಿದರು. ಆರ್ಯ ಕಣ್ಣು ಮುಚ್ಚಿದಾಗ ಆದಿತ್ಯ ಅಡುಗೆಮನೆ ಕಡೆ ಓಡಿದ. ಅಲ್ಲಿ ಸೌಮ್ಯ ಕುರ್ಚಿಯಲ್ಲಿ ಕುಂತಿದ್ದಳು. ಆದಿತ್ಯ ಟೇಬಲ್ ಕೆಳಗೆ ಹೋಗಿ ನೈಟಿಯೊಳಗೆ ತಲೆ ಒಳ ನುಂಗಿಸಿಕೊಂಡ. ಸೌಮ್ಯ ಲಂಗವೇ ಧರಿಸಿರಲಿಲ್ಲ. ಅವನ ತಲೆ ತಾಕಿದ ತಕ್ಷಣ ಸೌಮ್ಯ ಉಲಿಯಿತು. ಏನು ಮಾಡ್ತಾ ಇದೀಯಾ? ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೀನಿ. ಆರ್ಯಾಗೆ ಹೇಳಬೇಡ ಎಂದು ಒಳಗಿನಿಂದ ಗೊಣಗಿದ. ಆಗಲೇ ಆರ್ಯ ಏಳಿ ಬಂದು, ಅಮ್ಮ, ಆದಿ ಅಣ್ಣ ಇಲ್ಲೇ ಬಂದಿದ್ದ, ಎಲ್ಲಿ ಹೋದ? ಆದಿತ್ಯ ಸೌಮ್ಯಾಳ ತೊಡೆಗಳ ಮಧ್ಯೆ ಒಂದು ಒತ್ತು ಒತ್ತಿದ. ಸೌಮ್ಯಾಳ ಮೈ ಜುಮ್ಮೆನಿಸಿತು. ಆದರೂ ಧೈರ್ಯದಿಂದ, ಇಲ್ಲಿಲ್ಲ ಗೊಲ್ಲ, ಬೇರೆ ಕಡೆ ಹುಡುಕು ಎಂದು ಕಳಿಸಿದಳು. ಆರ್ಯ ಹೋದ ತಕ್ಷಣ ಆದಿತ್ಯ ಮೆಲ್ಲನೆ ಸೌಮ್ಯಾಳ ಕಾಲಿಗೆ ಧರಿಸಿದ್ದ ಗೆಜ್ಜೆಯನ್ನು ಒರೆಸಿ ಪಕ್ಕಕ್ಕಿಟ್ಟ. ಶಬ್ದವಾಗಬಾರದು ಎನ್ನುವ ಎಚ್ಚರಿಕೆ. ಆಮೇಲೆ ತನ್ನ ಕೈಗಳನ್ನೂ ಬಾಯನ್ನೂ ಆಟಕ್ಕಿಳಿಸಿದ. ಸೌಮ್ಯ ಕಣ್ಣು ಮುಚ್ಚಿ ಕುಳಿತಳು. 1 ವರ್ಷದ ಬಾಯಾರಿಕೆ ತೀರಿಸಿಕೊಳ್ಳುತ್ತಿದ್ದಂತೆ. ಅಷ್ಟರಲ್ಲಿ ಕಾರ್ ಶಬ್ದ. ವಿಕ್ರಾಂತ್ ಬಂದಿದ್ದ. ಆದಿತ್ಯ ತ್ವರೆಯಲ್ಲಿ ಹೊರಬಂದ. ತಲೆ ಮುಖ ಒದ್ದೆಯಾಗಿತ್ತು. ವಿಕ್ರಾಂತ್ ನೋಡಿ, ಏನ್ ರೆಂಡ್ ತಲೆ ಒದ್ದೆ? ಹೌದಪ್ಪ, ಮೇಲೆ ಹಲ್ಲಿ ಬಿತ್ತು, ನೀರು ಹಾಕೊಂಡೆ, ಈಗ ಸ್ನಾನಕ್ಕೆ ಹೋಗ್ತೀನಿ ಎಂದು ಸುಳ್ಳು ಹೇಳಿ ಒಳಗೆ ಓಡಿದ. ಸೌಮ್ಯ ಇನ್ನೂ ಕುರ್ಚಿಯಲ್ಲೇ ಕುಂತಿದ್ದಳು. ನೆಲದಲ್ಲಿ ನೈಟಿಯ
ಮೇಲೆ ಎಲ್ಲೆಲ್ಲೂ ಒದ್ದೆ ಗುರುತು. ಎದ್ದರೆ ವಿಕ್ರಾಂತ್ ಗೊತ್ತಾಗಿ ಹೋಗುತ್ತದೆ ಎನ್ನುವ ಭಯ. ಆದರೆ ವಿಕ್ರಾಂತ್ ಅಡುಗೆ ಮನೆಗೆ ಬಂದು ಸೌಮ್ಯಾಳ ಹೆಗಲು ಒತ್ತಿ ಇವತ್ತು ರಾತ್ರಿ ಒಳ್ಳೆಯ ಆಟ ಆಡೋಣ ಎಂದು ಪಿಸುಗುಟ್ಟಿದ. ಸೌಮ್ಯ ಒಳಗೆ ನಕ್ಕಳು. ಅಷ್ಟರಲ್ಲಿ ವಿಕ್ರಾಂತನಿಗೆ ಫೋನ್. ಹೌದು ರೆಂಡ್, ಬರ್ತೀನಿ, ಪಾರ್ಟಿ ಇದೆ, ಬೇಗ ಬಂದು ಬಿಡ್ತೀನಿ ಎಂದು ಕಾರು ತಿರುಗಿಸಿ ಹೊರಟೆ. ಹೋದ. ಮಧ್ಯಾಹ್ನ ಊಟ ಮುಗಿದ ನಂತರ ಆರ್ಯ ಮತ್ತೆ ಕಣ್ಣು ಮುಚ್ಚಾಲೆಯೇ ಎಂದು ಹಠ ಹಿಡಿದಳು. ಆದಿತ್ಯ ಒಪ್ಪಿಕೊಂಡ. ಸೌಮ್ಯ ತಾನಾಗಿಯೇ ನೈಟಿಯನ್ನು ಸ್ವಲ್ಪ ಎತ್ತಿಕೊಂಡು ಅದೇ ಕುರ್ಚಿಯಲ್ಲಿ ಕುಂತುಕೊಂಡಳು. ಆದಿತ್ಯ ಬಂದ ತಕ್ಷಣ ಅವಳು ಕಿವಿಯಲ್ಲಿ ಬಾ ಒಳಗೆ ಬಾಯೆ ಎಂದು ಕರೆದಳು. ಆ ಆಟ ಇನ್ನೂ ಉತ್ಸಾಹದಿಂದ ನಡೆಯಿತು. ಆದಿತ್ಯನ ಬಾಯಿಯ ಆಟಕ್ಕೆ ಸೌಮ್ಯ ಕಣ್ಣೀರು ಸುರಿಸುವಷ್ಟು ಸಂತೋಷ ಪಟ್ಟಳು. ಸಂಜೆ ಆದಿತ್ಯ ಹೋಗಬೇಕೆಂದಾಗ ಸೌಮ್ಯ, ಇವತ್ತು ಹೋಗ್ಬೇಡ ಆದಿ, ನೀನು ಆರ್ಯಾಳ ಜೊತೆ ಬೇರೆ ರೂಮಲ್ಲಿ ಮಲಗು, ನಾನು ವಿಕ್ರಾಂತ್ ಜೊತೆ ಒಂದೇ ರೂಮಲ್ಲಿ, ಅವಳು ಡಿಸ್ಟರ್ಬ್ ಮಾಡ್ತಾಳೆ ಎಂದಳು. ಆದಿತ್ಯ ಮುಗುಳ್ನಕ್ಕೂ ಓಹೋ ಎಂಜಾಯ್ ಮಾಡಿ ಮೇಡಮ್ಮೆ ಎಂದು ಕಿವಿಗೊರಕಿದ. ರಾತ್ರಿ ಊಟ ಮುಗಿಸಿ ವಿಕ್ರಾಂತ್ ಇನ್ನೂ ಬರಲಿಲ್ಲ. ಸೌಮ್ಯ ಊಟ ಮಾಡದೆ ಕಾಯುತ್ತಾ ಕುಂತಿದ್ದಳು. 10-12 ಆದರೂ ಬರಲಿಲ್ಲ. ಆಮೇಲೆ ತಾನೇ ಊಟ ಮಾಡಿ ಬೆಡ್ರೂಮಿಗೆ ಹೋಗಿ ಎಲ್ಲ ಬಟ್ಟೆ ಒಗೆದು ಒಂದೇ ಒಂದು ತುಂಡು ಧರಿಸಿದೆ ಮಲಗಿದಳು. 12ವರೆಗೆ ವಿಕ್ರಾಂತ್ ಬಂದ. ಕುಡಿದು ಟೈಟ್, ನಿಲ್ಲುವ ಶಕ್ತಿಯೇ ಇಲ್ಲ. ಆದಿತ್ಯ ಬಾಗಿಲು ತೆಗೆದು ಅವನನ್ನು ಹಿಡಿದುಕೊಂಡು ಬೆಡ್ ರೂಮಿಗೆ ಕರೆದೊಯ್ದ. ಸೌಮ್ಯ ಬೆತ್ತಲಾಗಿ ಮಲಗಿರುವುದನ್ನು ನೋಡಿ ಆದಿತ್ಯನ ಕಣ್ಣು ತೆರೆಯಿತು. ಆದರೆ ತನ್ನನ್ನು ನಿಯಂತ್ರಿಸಿಕೊಂಡು ವಿಕ್ರಾಂತನನ್ನು ಪಕ್ಕದಲ್ಲಿ ಮಲಗಿಸಿದ. ಸೌಮ್ಯ ಎಚ್ಚರವಾದಳು. ಆದಿತ್ಯನ ಕಣ್ಣು ಅವಳ ಮೈಯಲ್ಲೇ ಸಿಕ್ಕಿತು. ಇವತ್ತು ನೀನೇ ಮಾಡ್ತೀಯಾ ಆದಿ? ಎಷ್ಟು ಆಸೆಯಿಂದ ಕಾಯ್ತಾ ಇದ್ದೆ. ಅವರು ಇವತ್ತು ಮಾಡ್ತಾರೆ ಅಂತ ಖುಷಿಯಾಗಿತ್ತು. ಆದರೆ ನೋಡು, ಕುಡಿದು ಬಂದು ಪ್ರಜ್ಞೆಯೇ ಇಲ್ಲ. ಪ್ಲೀಸ್ ನೀನೇ ಮಾಡು ಎಂದು ಕೈಚಾಚಿದಳು. ಅಲ್ಲಿ ವಿಕ್ರಾಂತ್ ಪಕ್ಕದಲ್ಲೇ ಮಲಗಿರುವಾಗಲೇ ಆದಿತ್ಯನು ಸೌಮ್ಯಾಳು ರಾತ್ರಿಯಿಡೀ ಒಂದಾಗಿ ಆನಂದಿಸಿದರು. ಬೆಳಗ್ಗೆ ವಿಕ್ರಾಂತನಿಗೆ ಎಚ್ಚರವಾದಾಗ ಹಾಸಿಗೆ ಅಸ್ತವ್ಯಸ್ತ. ಸೌಮ್ಯ ತಗ್ನಿ ಮಲಗಿದ್ದಾಳೆ. ಅವನಿಗೆ ತಾನೇ ಒಳ್ಳೆಯ ರೀತಿ ಮಾಡಿದಂತೆ ಭ್ರಮೆ. ತಲೆನೋವಿನ ಮಧ್ಯೆ ಮುಗುಳ್ನಕ್ಕೂ ಮತ್ತೆ ನಿದ್ರೆಗೆ ಜಾರಿದ. 1 ತಿಂಗಳಿನಲ್ಲಿ ಸೌಮ್ಯ ಗರ್ಭಿಣಿಯಾದ ಸುದ್ದಿ ಬಂತು. ವಿಕ್ರಾಂತ್ ತಾನೇ ಮಾಡಿದ ಮಗು ಎಂದು ಖುಷಿಪಟ್ಟ. ಆದರೆ ಸೌಮ್ಯಾಳಿಗೆ ಗೊತ್ತಿತ್ತು, ಅದು ಆದಿತ್ಯನ ಪರಿಶ್ರಮದ ಫಲ. ಅದೇ ಸಮಯಕ್ಕೆ ಆರ್ಯ ಒಳ್ಳೆಯ ಮಾರ್ಕ್ಸ್ ತಂದು ಪಾಸ್ ಆದಳು. ಪೇರೆಂಟ್ಸ್ ಮೀಟಿಂಗ್ನಲ್ಲಿ ಟೀಚರ್ ಆದಿತ್ಯ ಸರ್ ಒಳ್ಳೆಯ ರೀತಿ ಓದಿಸಿದ್ದಾರೆ ಎಂದು ಹೊಗಳಿದರು. ವಿಕ್ರಾಂತ್ ಸೌಮ್ಯ ಇಬ್ಬರೂ ಖುಷಿಯಾದರು. ಆ ರಾತ್ರಿ ಗ್ರ್ಯಾಂಡ್ ಪಾರ್ಟಿ. ಆದಿತ್ಯನು ಬಂದಿದ್ದ. ವಿಕ್ರಾಂತ್ ಮತ್ತೆ ಕುಡಿದು ಟೈಟ್ ಆದ. ಸೌಮ್ಯಾಳು ಆದಿತ್ಯನು ಒಬ್ಬರನ್ನೊಬ್ಬರು ನೋಡಿ ಮುಗುಳ್ನಕ್ಕರು. ಕತೆ ಇಲ್ಲಿ ಮುಗಿಯುತ್ತದೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ಗೆ ಹೊಸಬರಾಗಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಆಸಕ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬೈ ಬೈ.